ರಾಜಗೌಡ್ರೆ, ಮೋದಿ ಬಂದ್ರಷ್ಟೇ ಗೆಲುವು, ಇಲ್ದಿದ್ರೆ ಮತ್ತಿನ್ನೇನು ಪಾಯಿಂಟ್ಸೇ ಇಲ್ಲ ಇವ್ರ ಹತ್ರ ಆರೋಪ. ಯಾರ ಹತ್ರ ಪಾಯಿಂಟ್ಸ್ ಇಲ್ಲ? ಮೈತ್ರಿ ಪಾಳಯಕ್ಕೆ ಮೋದಿನೇ ಬರ್ಬೇಕು, ಪ್ರತಿಯೊಂದಕ್ಕೂ ಮೋದಿ ಬಂದೇ ಗೆಲ್ಲಿಸ್ಬೇಕು. ಅಭ್ಯರ್ಥಿಗಳ ಸ್ಟ್ರೆಂತ್ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ ಹಾಗಾದ್ರೆ? ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ನನಗೆ ಒಂದು ಗಾದೆ ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆಡೋ ಹುಡುಗನಿಗೆ ಯಜಮಾನಿಕೆ ಕೊಟ್ಟಿದ್ದಕ್ಕೆ ಒಡೆ ಗದ್ದೆನ ಕುಯ್ದು ಮೆದೆ ಹಾಕದ ಅನ್ನೋ ಒಂದು ಗಾದೆ ನಮ್ಮ ಈ ಭಾಗಗಳಲ್ಲಿ, ಬೆಂಗಳೂರು ಸುತ್ತಮುತ್ತ ಭಾಗಗಳಲ್ಲಿ, ಹಳೆ ಮೈಸೂರು ಭಾಗಗಳಲ್ಲಿ ಒಂದು ಪ್ರಚಲಿತ. ಅಂದರೆ ಆಡೋ ಹುಡುಗ ಯಾರು ಅಂತ ಅವ್ರು ಒಂದ್ಸತಿ ಅವಲೋಕನ ಮಾಡ್ಕೊಳ್ಳಿ. ಆಡೋ ಹುಡುಗ ಯಾರು? ರಾಹುಲ್ ಗಾಂಧಿ. ಪಾಪ ಅವ್ರು ಅದನ್ನ ಹೇಳೋ ಬದಲು ಪಾಪ ಈ ರೀತಿ ಹೇಳ್ಬಿಟ್ರು. ರಾಹುಲ್ ಗಾಂಧಿ ಅಂತ ಒಬ್ಬ ನಾಯಕನ ಕೈಗೆ ಪಕ್ಷ ಕೊಟ್ಬಿಟ್ಟು ಪಾಪ ಅವ್ರ ತಂದೆಯವರಿದ್ದಂಥ ಸಂದರ್ಭದಲ್ಲಿ 400 ಚಿಲ್ಲರೆ ಸೀಟ್ ಗೆದ್ದಂಥ ಪಕ್ಷ ಇವತ್ತು ಪಾಪ 40 ಸೀಟ್ಗೆ ಇಳಿದ್ಬಿಟ್ಟೈತೆ. ಅದನ್ನು ಸರಿ ಮಾಡ್ಕೊಳ್ಳಿ. ಅವ್ರ ಅಗಲಲ್ಲಿ ಹೆಗಣ ಬಿದ್ದು ನಾರ್ತಾ ಇದೆ, ಪಕ್ಕದ ಪಕ್ಷದ ತಟ್ಟೆ ಮೇಲೆ ನೊಣ ಆರ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಅವ್ರ ಮನಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ನೋಡಿ. ಒಂದು ರಾಜಕೀಯ ವಿಚಾರಕ್ಕೆ ಬಂದಾಗ ನೀವು ಹೆಲ್ತಿ ಫೈಟ್ ಮಾಡಬೇಕು. ಈಗ ಒಂದು ಪಕ್ಷದ ದೊಡ್ಡ ಮಟ್ಟದ ನಾಯಕ ಅವರ ರಾಜ್ಯದ ಹುರಿಯಾಳುಗಳನ್ನ ಬೆಂಬಲಿಸಲಿಕ್ಕೆ ಅಂತ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಒಬ್ಬ ಪ್ರಧಾನಿಯಾಗಿದ್ದಾರೆ. ನೀವು ಅದನ್ನು ಅವ್ರ ಪಕ್ಷದವ್ರು ಏನೋ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಹೋಗಿ ಸ್ವೀಕರಿಸಿ, ಇಲ್ಲಿ ಪ್ರಧಾನಿ ಬಂದಿದ್ದಾರೆ, ನಿಮ್ಮವೇನೋ ಸಮಸ್ಯೆಗಳಿದ್ದರೆ ಅಲ್ಲಿ ತಂದು ಹೇಳಿ. ಅದನ್ನು ಬಿಟ್ಬಿಟ್ಟು ನೀವು ಅವ್ರು ಹಿಟ್ಲರು, ಮುಸೋಲಿನಿ ರೀ, ಇದು ಪ್ರಜಾಪ್ರಭುತ್ವ ರಾಷ್ಟ್ರ ರೀ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ. ಸಂವಿಧಾನ ಓದ್ಕೊಂಡವ್ರು ನಾವೆಲ್ಲ, ಸಂವಿಧಾನ ಓದ್ಕೊಂಡವರೆಲ್ಲ ಆಗಿ ಈ ತರ ನಾವುಗಳೇ ಮಾತಾಡ್ಬಿಟ್ರೆ ಸಮಾಜಕ್ಕೆ ಯಾವ ರೀತಿ ಸಂದೇಶ ಕೊಡ್ತೀರಿ ನಾಳಿನ ದಿನಗಳಲ್ಲಿ? ಒಂದು ನಿಮಿಷ, ಒಬ್ಬ ಪ್ರಧಾನಿನ ನೀವು ಸ್ವೀಕರಿಸೋ ಮನಸ್ಥಿತಿಲಿಲ್ಲ, ಅವ್ರನ್ನೆಲ್ಲ ಅಷ್ಟಾಗಿ ಮಾತಾಡ್ತೀರ. ಹೆಲ್ತಿ ಡಿಸ್ಕಷನ್ಸ್ ಮಾಡಿ. ಪ್ರಧಾನಿ ಯಾವತ್ತಾನು ನಿಮ್ಗಳ ಬಗ್ಗೆ ಹಂಗೆ ಮಾತಾಡಿದಾರಾ? ಅಂದರೆ ನೀವು ಯಾವ ಸ್ತರದಲ್ಲಿ ಇದ್ದೀರಾ ಅನ್ನೋದನ್ನ ನೀವೇ ಗುರುತಿಸ್ಕೊತಾ ಇದ್ದೀರಾ. ಆಕಾಶಕ್ಕೆ ಹೋಗಿದ್ರೆ ನಿಮ್ಮ ಮುಖದ ಮೇಲೆ ಬೀಳೋದು. ಒಂದ್ಸತಿ ಯೋಚನೆ ಮಾಡಿ ಸರ್. ಈಗ ಚುನಾವಣೆಗೆ ಆಗಲೇ ಯಾವುದೇ ಕ್ಯಾಂಡಿಡೇಟ್ಗಳ ನಿಗದಿ ಆಗಿರಲೂ ಇಲ್ಲ, ಯಾರದ್ದು ಕೂಡ ನಿಕ್ಕಿ ಆಗಿರಲಿಲ್ಲ. ಕಲಬುರಗಿಗೆ ಬಂದರು, ಶಿವಮೊಗ್ಗಕ್ಕೆ ಬಂದರು. ಈಗ ಅಗೈನ್ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಕ್ಷಿಣ ಕನ್ನಡ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಓಡಾಡ್ತಿದ್ದಾರೆ. ದಕ್ಷಿಣವನ್ನು ಟಾರ್ಗೆಟ್ ಮಾಡಿರೋದು ಯಾಕೆ ಬಿಜೆಪಿ? ಇಲ್ಲ, ಮೊದಲ ಹಂತದ ಏಪ್ರಿಲ್ 26 ಮತದಾನವೆಲ್ಲವೂ ದಕ್ಷಿಣ ಕರಾವಳಿ ಮತ್ತು ಹಳೆ ಮೈಸೂರು ಭಾಗದಲ್ಲಿರೋದ್ರಿಂದ ಈ ಆರಂಭಿಕ ಪ್ರಚಾರ ಸಭೆಗಳೆಲ್ಲ ಇದೇ ಭಾಗದಲ್ಲಿ ನಡೀತಾ ಇದೆ. ಅದಕ್ಕಿಂತ ಹೆಚ್ಚಾಗಿ 2014ರಲ್ಲಿ ಇದೇ ಸಿದ್ದರಾಮಯ್ಯನವರು ಆಗ್ತಾನೆ ಮುಖ್ಯಮಂತ್ರಿ ಆಗಿದ್ರು. ನರಹಂತಕ, ಕೊಲೆಗಡಕ, ಅವನು ಇವನು ಅಂತ ಏಕವಚನದಲ್ಲಿ ಸಂಬೋಧಿಸ್ತಾ ಇದ್ರು. 2019 ಚುನಾವಣೆ ಕೋಲಾರದಿಂದನೇ ಶುರುವಾಯಿತು. ಯಾಕೋ ಈ ಕಳ್ಳರೆಲ್ಲ ಮೋದಿ ಅಂತ ಹೆಸರಿಟ್ಟುಕೊಂಡಿರ್ತಾರಲ್ಲ ಅಂತ ಶುರು ಮಾಡಿದ್ರು. ಚೌಕಿದಾರ್ ಚೋರ್ ಹೈ ಅಂತಂದು ಅವ್ರ ರಾಷ್ಟ್ರ ನಾಯಕ ರಾಹುಲ್ ಗಾಂಧಿ ಅದರಿಂದ ಅವರು ಫಜೀತಿ ಅನುಭವಿಸ್ಬೇಕಾಯ್ತು ನ್ಯಾಯಾಲಯಗಳಲ್ಲಿ. ಆ ಥರ ಒಂದು ಜಾತಿ ಸೂಚಕವಾಗಿ ನಿಲ್ಲಿಸಿದ್ರಿಂದ ಈ ಚುನಾವಣೆ ಸರ್ವಾಧಿಕಾರಿ, ನೀವು ಇಲ್ಲಿ ಕೂತಿರೋರು ಯಾರು ನಿಜವಾದ ಸರ್ವಾಧಿಕಾರ ಇದ್ದಾಗ ತಾವಿನ್ನೂ ಹುಟ್ಟಿರಲಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಕೂತಿರೋರು ಬಹುಶಃ ರಾಜಗೌಡರು ಇನ್ನೂ ಚಿಕ್ಕವರಿದ್ರು ಅಂತ ಕಾಣುತ್ತೆ. ನಾನೊಬ್ಬ PhD ವಿದ್ಯಾರ್ಥಿ ಆಗಿದ್ದೆ. ಅವತ್ತು ಸಂಜೆ ಜೂನ್ 25 ಸಂಜೆ MD ರಸ್ತೆಯಲ್ಲಿ ಒಂದು ಸಿಂಫೋನಿ ಅಂತ ಥಿಯೇಟರ್ ಇತ್ತು. ಅಲ್ಲಿ ಝೀ ಅನ್ನೋ ಸಿನಿಮಾ ನೋಡಿದ್ವಿ. ಕಮ್ಯುನಿಸ್ಟ್ ರಷ್ಯನ್ ಸ್ಟಾಲಿನ್ ಕಾಲದ ರಷ್ಯಾ ಸೈನ್ಯ ಪೋಲೆಂಡ್ ದೇಶಕ್ಕೆ ಪ್ರವೇಶ ಆಗುತ್ತೆ, ಅಲ್ಲಿ ಸರ್ವಾಧಿಕಾರತ್ವ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಕಥಾವಸ್ತು. ಹೊರಗೆ ಬಂದು ಅಲ್ಲೇ ಪ್ರಜಾವಾಣಿ ಪ್ರೆಸ್ ಹತ್ರ ನೋಡ್ತಾ ಇದ್ದೀವಿ. ಎಮರ್ಜೆನ್ಸಿ ಇಂಪೋಸ್ಡ್ ಅಂತಂದ್ಬಿಟ್ಟು ಅಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದ್ರು ಪ್ರಜಾವಾಣಿ ಮತ್ತು ಡೆಕ್ಕನ್ ವರ್ಲ್ಡ್ ಪ್ರೆಸ್ ಎದುರಿಗೆ. ಆಮೇಲೆ ಒಂದು ಬ್ಲ್ಯಾಂಕ್ ಕಾಲಮ್ ಬಿಟ್ಟಿದ್ರು. ಅಂದ್ರೆ ರಾಷ್ಟ್ರದ ಪತ್ರಿಕೆಗಳ ಮೇಲೆ ಸೆನ್ಸರ್ಶಿಪ್ ವಿಧಿಸಿದ್ರು. ಎಲ್ಲ ರಾಜಕೀಯ ವಿರೋಧಿಗಳನ್ನ ಬಂಧನದಲ್ಲಿಟ್ರು. ಆಮೇಲೆ ಯಾರು ಚಕಾರ ಎತ್ತಲಿಕ್ಕೆ ಆಗ್ತಿರಲ್ಲ. ಆಮೇಲೆ ಆ ಇಂದಿರಾ ಗಾಂಧಿ ಆ ಸರ್ವಾಧಿಕಾರ ಅಂತಂದಾಗ ರಾಷ್ಟ್ರದಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಗಳೇ ಇದ್ರು, ಎಕ್ಸೆಪ್ಟ್ ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲಲ್ಲಿ. ಅವರೆಲ್ಲರೂ ಸಾಮಂತ ರಾಜರ ತರ ಇರ್ತಾ ಇದ್ರು. ಇವತ್ತು ಮೋದಿ ಸರ್ವಾಧಿಕಾರಿ ಆಗಿದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಬಲಿಷ್ಠ ಮುಖ್ಯಮಂತ್ರಿ, ಪಿಣರಾಯಿ ವಿಜಯನ್ ಅಂತ ಮಂತ್ರಿ, ಜಗನ್ ರೆಡ್ಡಿ ಅಂತ ಮುಖ್ಯಮಂತ್ರಿ, ಅಥವಾ ಮಮತಾ ಬ್ಯಾನರ್ಜಿ ಅಂತ ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ ಅಥವಾ ಇವರು ಯಾರು ನಿತೀಶ್ ಕುಮಾರ್ ಥರದ ಮುಖ್ಯಮಂತ್ರಿಗಳು ತಮ್ಮ ಸ್ವಂತ ವರ್ಚಸ್ಸು ಸ್ವಂತ ಬಲದಿಂದ ಗೆದ್ದು ಬರುವಂಥ ವರ್ಚಸ್ಸರು ಮುಖ್ಯಮಂತ್ರಿಗಳು ಗೆದ್ದು ಬರ್ಲಿಕ್ಕೆ ಸಾಧ್ಯವಿತ್ತಾ? ಇವರೆಲ್ಲ ಮೋದಿನ ಹಲವಾರು ಬಾರಿ ಸೋಲಿಸಿದ್ದಾರೆ. ದಕ್ಷಿಣ ಭಾರತದಲ್ಲಂತರೂ ಪ್ರತಿ ಸಾರಿ ಕರ್ನಾಟಕವನ್ನು ಹೊರತುಪಡಿಸಿದ್ರೆ ಮೋದಿ ಅವರನ್ನು ಸತತವಾಗಿ ಸೋಲಿಸಿದ್ದಾರೆ. ಕೇರಳದ ಜನ, ತಮಿಳುನಾಡು ಜನ, ತೆಲಂಗಾಣ, ಆಂಧ್ರ ಪ್ರದೇಶ ಜನ. ಇವತ್ತು ತೆಲಂಗಾಣ, ಆಂಧ್ರದಲ್ಲಿ ಬಿಜೆಪಿ ತನ್ನ ಕಾಲಿಡ್ಲಿಕ್ಕೆ ಇನ್ನೂ ಒದ್ದಾಡ್ತಾ ಇದೆ. ನ್ಯಾಯಾಂಗ ಇವತ್ತು ಹಲವಾರು ಮುಜುಗರಮಯ ತೀರ್ಪುಗಳನ್ನು ಕೊಡುವಷ್ಟು ಸ್ವತಂತ್ರವಾಗಿದೆ. ಪ್ರಿಂಟ್ ಮೀಡಿಯಾದಲ್ಲಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಮೋದಿ ಅವರ ಬಗ್ಗೆ ಕಠೋರವಾದ ಮಾತುಗಳು ಬರ್ತಾ ಇದೆ. ನಾವು ಇಲ್ಲಿ ಸಾರ್ವಜನಿಕ ಉಚ್ಚರಿಸಲಿಕ್ಕೂ ಆಗಂತ ರೀತಿಯಲ್ಲಿ ಎಲ್ಲ ತರದ ಬೈಗಳು ಸುರಿ ಮೇಲೆ ನಡೀತಾ ಇರ್ತಾರೆ. ಏನಾದ್ರು ಮಾಡಿದ್ರ, ಯಾರನ್ನಾದ್ರೂ ಹಿಡಿದಾಕಿದ್ರ ಸಂಪಾದಕರನ್ನ? ಅಂಥದ್ದೇನೂ ನಡೆದಿಲ್ಲ. ಸರ್ವಾಧಿಕಾರದ ಕಲ್ಪನೆ ಇಲ್ದಿರೋರು ಒಂದು ವಿಪರ್ಯಾಸ ಅಂತಂದ್ರೆ ಒಂದು ವಾರ ಮುಚ್ಚಿಸಿದಂತ ಘಟನೆ ನೀವು ಈ ಸಂದರ್ಭದಲ್ಲಿ ನೆನಪಿಸಬೇಕು. ಒಂದು ವಿಶೇಷತೆ ಏನು ಅಂತಂದ್ರೆ, ಕಳೆದ 50 ವರ್ಷದಿಂದ ಕರ್ನಾಟಕದ ರಾಜಕಾರಣದಲ್ಲಿ ಅಂತರ್ಗಾಮಿಯಾಗಿ ಹರಿತಾ ಇರೋದು ಸಾಮಾಜಿಕ ನ್ಯಾಯದ ರಾಜಕಾರಣ ಅಂತಂದ್ಬಿಟ್ಟು
ಮೋದಿ ಸ್ವತಂತ್ರ ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಮರ್ತು ಬಿಟ್ಟಿದ್ದಾರೆ. Wonderful. ಆ ಪೋಸ್ಟ್ ಸಿದ್ದರಾಮಯ್ಯಗಾಗ್ಲಿ ಖರ್ಗೆ ಅವ್ರಿಗಾಗ್ಲಿ ಆಫರ್ ಮಾಡಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಖರ್ಗೆ ಅವ್ರಿಗೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಖರ್ಗೆ ಅವ್ರ ಹೆಸರು ಹೇಳಿದಾಗ ಕರ್ನಾಟಕ ಜನ ಅಟ್ಲೀಸ್ಟ್ ಚಪ್ಪಾಳೆ ತಟ್ಟಬೇಕಾಗಿತ್ತು, ಕರ್ನಾಟಕ ಕಾಂಗ್ರೆಸ್ಸಿಗೂ ಸಂಭ್ರಮಿಸಬೇಕಾಗಿತ್ತು. ಮೌನವಾಗಿದ್ರು. ಅವ್ರು ಕಾಂಗ್ರೆಸ್ ಮನಸ್ಥಿತಿನೇ ಅರ್ಥ ಆಗ್ತಾ ಇಲ್ಲ. ಸೋನಿಯಾ ಗಾಂಧಿ ಕುಟುಂಬದ ಸದಸ್ಯರು ಬಿಟ್ಟು ಇನ್ಯಾರ ಹೆಸರು ಪ್ರಧಾನಿ ಅಂತ ಒಪ್ಕೊಳ್ಳೋದಿಲ್ಲ. ಅಷ್ಟೇ ಅಲ್ಲ, ತಮ್ಮದೇ ಪಕ್ಷದ ಪ್ರಧಾನಮಂತ್ರಿಗಳ ಹೆಸರೇ ಹೇಳೋದಿಲ್ಲ ಯಾರು. ಪಿ ವಿ ನರಸಿಂಹರಾಯರ ಹೆಸರು, ಯಾರು ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಹೆಸರು ಎಂದಾದ್ರೂ ಜಯಕಾರ ಹಾಕಿದ್ದುಂಟ? ಕಾಂಗ್ರೆಸ್ ಸಭೆಗಳಲ್ಲಾಗ್ಲಿ, ಕಾಂಗ್ರೆಸ್ ಪಕ್ಷದ ಪತ್ರಿಕಾಗೋಷ್ಠಿಯಲ್ಲಾಗ್ಲಿ ಯಾರು ಮಾತಾಡಲ್ಲ. ನಿಮ್ದೇ ಪಕ್ಷದ ಪ್ರಧಾನಮಂತ್ರಿಯನ್ನು ಗೌರವಿಸಲಿರೋರು ಈ ಮೋದಿನಲ್ಲಿ ಗೌರವಿಸ್ತೀರಾ? ಬೈತಾರೆ, ಅದೇ ಪರಿಣಾಮಗಳನ್ನ ಅನುಭವಿಸ್ತಾರೆ. ಒಂದು ದೊಡ್ಡ ಡ್ರಾಗರ್ ಅಥವಾ ದಮನನ ತಗೊಂಡು ಚುಚ್ಚಿದ್ರೆ ಹೆಂಗಿರುತ್ತಲ್ಲ ಅಷ್ಟು ನೇರವಾಗಿ ಮಾತನಾಡಿದ್ದಾರೆ. ಅಷ್ಟು ನೇರವಾಗಿ. ಸುನಿಲ್ ಅವರೇ, ಅವ್ರು ಹೇಳಿದ್ರು ಮೋದಿ ಅವ್ರು, ನೀವು ಸಾಮಾಜಿಕ ನ್ಯಾಯ ಅಂತ ಇಷ್ಟೆಲ್ಲ ಮಾತಾಡೋ ಸಿದ್ದರಾಮಯ್ಯನವರಿಗೆ ಮೋದಿ ಅವರು ತಳವರ್ಗದಿಂದ ಬಂದಂಥ ಪ್ರಧಾನಿ, ಅವ್ರು ಬರುವಾಗ ಹೋಲ್ ಹಾರ್ಟೆಡ್ ಆಗಿ ವೆಲ್ಕಮ್ ಮಾಡಬೇಕು ಅನ್ನೋ ಸಾಮಾಜಿಕ ನ್ಯಾಯದ ಹೃದಯ ವೈಶಾಲ್ಯತೆ ಯಾಕಿಲ್ಲ? ಮೇಡಮ್, ನೀವು ಸಾಮಾಜಿಕ ನ್ಯಾಯ ಇನ್ನೊಂದಿಗಿಂತಲೂ ಭಾರತದ ಅಥವಾ ಜಗತ್ತಿನ ಚುನಾವಣೆ ಹೇಗೆ ನಡಿಬೇಕಂದ್ರೆ ಅಭಿವೃದ್ಧಿ ಮೇಲೆ ನಡಿಬೇಕು, ಕ್ಷುಲ್ಲಕ ರಾಜಕಾರಣದ ಮೇಲಲ್ಲ. ಈಗ ಭಾಳ ಹೆಲ್ದಿ ಡಿಸ್ಕಷನ್ ನಡೆದಿದೆ, ಭಾಳ ಕ್ಲಿಯರಾಗಿ ನಡೆದಿದೆ. ನಿಮ್ಮದು ರಿಪಬ್ಲಿಕನ್ ಟಿ ವಿ ಪ್ರಜಾಪ್ರಭುತ್ವದ ಪರವಾಗಿದೆ, ಇದು ಇರೋ ಟಿ ವಿ ಅಂತ ಅಂದ್ಕೊಂಡು ಈ ವಿರೋಧ ಪಕ್ಷದ ಅಥವಾ ನರೇಂದ್ರ ಮೋದಿ ಅಥವಾ ಬಿಜೆಪಿ ಅವರಿಗೆ ಒಂದು 15 ಪ್ರಶ್ನೆ ಕೇಳ್ಬೋದಾ ಕನ್ನಡಿಗರ ಪರವಾಗಿ? 6 ಕೋಟಿ ಕನ್ನಡಿಗರ ಪರವಾಗಿ ನಿಮ್ಮ ಟಿವಿಯಲ್ಲಿ ಅಲ್ಲ, ಒಂದು ನಿಮಿಷ. ಎಸ್ ಮೇಡಮ್, 16 ಪ್ರಶ್ನೆ ಇದೆ. ಯಾವ ಕೃಷ್ಣ ಬೈರೇಗೌಡರು ಅಲ್ಲ, ಏನೂ ಅಲ್ಲ. ಒಬ್ಬ ಸಾಮಾನ್ಯ ಕನ್ನಡಿಗನಾಗಿ ಯಾವುದೇ ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಇನ್ನೊಂದು ಪಕ್ಷ ಇರಲಿ, ಒಬ್ಬ ಪ್ರಧಾನಿ ನಮ್ಮನ್ನು ಆಳಿದ 10 ವರ್ಷ ಆಳಿದ ಪ್ರಧಾನಿ, ಅದು ಯಾವುದೇ ಪಕ್ಷ ಇರಲಿ, ಆತುರಿಗೆ ಈಗ ಮೋದಿ ಇದ್ದಾರೆ, ಮೋದಿ ಅವ್ರಿಗೆ 15 ಪ್ರಶ್ನೆ ಕೇಳ್ತೀನಿ ನಿಮ್ಮ ಮಾಧ್ಯಮದ ಮೂಲಕ, ದಯಮಾಡಿ ಉತ್ತರ ಕೊಡಿ. ನೀವು ಅಧಿಕಾರಕ್ಕೆ ಆಲ್ರೆಡಿ ಕೃಷ್ಣ ಬೈರೇಗೌಡರು ಈ ಪ್ರಶ್ನೆಗಳನ್ನ ಕೇಳಿದ್ರೆ ಇಲ್ಲ ಮೇಡಮ್, ಇದು ಬೇರೆ ಇದೆ, ನಾನು ರಿಸರ್ಚ್ ಮಾಡಿದ್ದೆ. ಏನಂದ್ರೆ, ನೀವು ಅಧಿಕಾರಕ್ಕೆ ಬಂದ ಮೇಲೆ ಕಪ್ಪು ಹಣ ವಾಪಸ್ ತರ್ತೀನಿ, 15 ಲಕ್ಷ ಅಮೌಂಟ್ ನ ಹಾಕ್ತೀನಿ ಅಂತಂದ್ರಿ. 15 ಲಕ್ಷ ಹಾಕ್ಲಿಲ್ಲ, ಕಪ್ಪು ಹಣ ತರಲಿಲ್ಲ, 10 ವರ್ಷ ಅಧಿಕಾರ ಮಾಡಿದ್ರಿ. ಆದ್ರೆ ಅದೇ ಅಕೌಂಟ್ ಅಲ್ಲಿ ಇರ್ತಕ್ಕಂಥ ಜನರಿಗೆ ವಿತೌಟ್ ಇಂಟಿಮೇಷನ್ 35 ಲಕ್ಷ ಕೋಟಿವರೆಗೂ ನೀವು ಟ್ಯಾಕ್ಸ್ ಹಾಕಿದ್ರಿ ಅವರಿಗೆ, ನಿರ್ವಹಣಾ ವೆಚ್ಚ ಅಂತ. ಯಾಕೆ ಹಾಕಿದ್ರಿ? ಜನರ ಪರ್ಮಿಷನ್ ತಗೊಳ್ಳಿಲ್ಲ. ಈಗ ಅಧಿಕಾರಕ್ಕೆ ಬಂದಿದ್ದೀರಿ, ಅಧಿಕಾರಕ್ಕೆ ಬರೋಕ್ಕಿಂತ ಮೊದಲು ಏನ್ ಹೇಳಿದ್ರಿ ನೀವು? ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ. ಒಂದ್ ನಿಮಿಷ ಮೇಡಮ್, ದಯಮಾಡಿ ನೀವು ಪ್ರಜಾಪ್ರಭುತ್ವದ ಪರವಾಗಿ ಇದ್ದಿದ್ರಿ ಅನ್ನೋ ನಂಬಿಕೆ ಮೇಲೆ 15 ಪ್ರಶ್ನೆ ಕೇಳಿ, ಇದಾದ್ಮೇಲೆ ಕೇಳಿ. 15 ಪ್ರಶ್ನೆ ಆದ್ಮೇಲೆ ದಯಮಾಡಿ ಉತ್ತರ. ಮಾಧ್ಯಮ ನೀವು ಕೂಡ ವಿರೋಧ ಪಕ್ಷ ಸ್ಥಾನದಲ್ಲಿ ಇರೋದ್ರಿಂದ ನಾನು ಅದನ್ನ ಕೇಳಬೇಕಾಗಿದೆ. ಅಧಿಕಾರಕ್ಕೆ ಬಂದ್ರೆ ನೀವು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರಿ, ಆದ್ರೆ ಇದು ಡೈಲಿ ಗಡಿಯಲ್ಲಿ ರೈತರನ್ನ ಯಾಕೆ ನೀವು ಕಂಪೌಂಡ್ ಆಗಿ ನಿಲ್ಲಿಸಿದ್ರಿ? 2. 3ನೇದು ಭ್ರಷ್ಟಾಚಾರ ನಿಯಂತ್ರಣ ಮಾಡ್ತೀನಿ ಅಂತ ಹೇಳಿದ್ರಿ. ಸುಪ್ರೀಂ ಕೋರ್ಟ್ ಹೇಳ್ತು ಚುನಾವಣಾ ಬಾಂಡಲ್ಲಿ ನೀವು ಭ್ರಷ್ಟಾಚಾರ ಮಾಡಿದಿರಿ ಅಂತ. ಚಂದಾದೋ ದಂದಾಲೋ ಅಂತ ನೀವು ಜನರ ಕಡೆಯಿಂದ ದುಡ್ಡು ತಗೊಂಡ್ರಿ. 4ನೇದು ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.